ಕೊನೆಗೂ ಕೇರಳಂ ಸಿಎಂ ಆಗಿ ಡಿವಿ ಸತೀಶನ್ ಆಯ್ಕೆಯಾಗಿದ್ದಾರೆ. 11 ದಿನಗಳ ಪ್ರಹಸನದ ಬಳಿಕ ಸಿಎಂ ಆಯ್ಕೆ ಮಾಡಿದ ಕಾಂಗ್ರೆಸ್. ಕೊನೆಗೂ ಸಿಎಂ ಆಯ್ಕೆ ಕಗ್ಗಂಟು ಬಿಡಿಸಿದ ಕಾಂಗ್ರೆಸ್ ಹೈಕಮಾಂಡ್. ವಿಡಿ ಸತೀಶನ್ ಪಟ್ಟಿಗೆ ಮಣಿದ ಕಾಂಗ್ರೆಸ್ ಹೈಕಮಾಂಡ್. ವಿಪಕ್ಷ ನಾಯಕನಾಗಿದ್ದ ಸತೀಶನ್ ಈಗ ಸಿಎಂ. ಪಕ್ಷದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಸತೀಶನ್ ಸತತ 6 ಬಾರಿ ಕೂಡ ಗೆಲುವನ್ನ ಸಾಧಿಸಿಕೊಂಡಿದ್ರು. ಸತೀಶನ್ ನಾಯಕತ್ವದಲ್ಲಿಯೇ ಯುಡಿಎಫ್ಗೆ 102 ಸ್ಥಾನ ಸಿಕ್ಕಿದೆ. 2021ರಿಂದ 26ರವರೆಗೂ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರಾಗಿದ್ರು. 62 ವರ್ಷದ ಸತೀಶನ್ ಅವರು ಈಗ ಅವರಿಗೆ ಕೇರಳ ಸಿಎಂ ಪಟ್ಟ ಒಲಿದಿದೆ. ಕೊನೆಗೂ ಕೇರಳ ಸಿಎಂ ಆಯ್ಕೆ ಆಗಿರುವಂಥದ್ದು. 11 ದಿನಗಳ ಕಗ್ಗಂಟನ್ನ ಬಗೆಹರಿಸಿದ್ದಾರೆ ಕಾಂಗ್ರೆಸ್. ಕೊನೆಗೂ ಸಿಎಂ ಆಯ್ಕೆ ಕಗ್ಗಂಟು ಬಿಡಿಸಿದ ಹೈಕಮಾಂಡ್. ವಿಡಿ ಸತೀಶನ್ಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಪಟ್ಟ ಕೊಟ್ಟಿದೆ. ವಿಪಕ್ಷ ನಾಯಕನಾಗಿದ್ದ ಸತೀಶನ್ ಈಗ ಸಿಎಂ. ಪಕ್ಷದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಸತೀಶನ್. ಸತತ 6 ಬಾರಿ ಪರವೂರು ಕ್ಷೇತ್ರದಿಂದ ಗೆಲುವನ್ನ ಸಾಧಿಸಿಕೊಂಡಿದ್ರು. ಸತೀಶನ್ ನಾಯಕತ್ವದಲ್ಲಿಯೇ ಯುಡಿಎಫ್ಗೆ 102 ಸ್ಥಾನ ಗೆದ್ದಿದ್ವು ಸಿಕ್ಕಿರುವಂಥದ್ದು. 2021ರಿಂದ 2026ರವರೆಗೂ ವಿಧಾನಸಭೆಯ ವಿಪಕ್ಷ ನಾಯಕನಾಗಿ ಕಾರ್ಯನಿರ್ವಹಿಸಿದ್ರು. 62 ವರ್ಷ ವಯಸ್ಸಿನ ವಿಡಿ ಸತೀಶನ್ ಇದೀಗ ಕೇರಳ ಸಿಎಂ ಆಗಿದ್ದಾರೆ. ಆಯ್ಕೆಯಾಗಿರುವಂಥದ್ದು ಕೊನೆಗೂ ಕೇರಳ ಸಿಎಂ ಆಯ್ಕೆಯಾಗಿರುವಂಥದ್ದು. ವಿಡಿ ಸತೀಶನ್ ಆಯ್ಕೆಯನ್ನ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. 11 ದಿನಗಳ ಪ್ರಹಸನದ ಬಳಿಕ ಸಿಎಂ ಆಯ್ಕೆ ಆಗಿರುವಂಥದ್ದು. ಕೊನೆಗೂ ಸಿಎಂ ಆಯ್ಕೆಯ ಕಗ್ಗಂಟನ್ನ ಬಿಡಿಸಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್. ವಿಡಿ ಸತೀಶನ್ ಪಟ್ಟಿಗೆ ಮಣೆ ಹಾಕಿದ ಕಾಂಗ್ರೆಸ್. ವಿಪಕ್ಷ ನಾಯಕರಾಗಿ ಕೆಲಸ ನಿರ್ವಹಿಸಿದ್ರು. ಕಳೆದ ಬಾರಿ ಪಕ್ಷದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಸತೀಶನ್ ಅವರು. ಸತತ 6 ಬಾರಿ ಪರವೂರು ಕ್ಷೇತ್ರದಿಂದ ಗೆಲುವು ಸಾಧಿಸಿಕೊಂಡು ಬಂದಿದ್ರು. ಈ ನಾಯಕತ್ವದಲ್ಲಿ ಅವರು ಈ ಒಂದು ಚುನಾವಣೆಯಲ್ಲಿ ಯುಡಿಎಫ್ಗೆ 102 ಸ್ಥಾನ ಸಿಕ್ಕಿದ್ರು. ಇದೀಗ ಕೇರಳಂನಲ್ಲಿ ಜಮೀರ್ ಅಹಮದ್ ಖಾನ್ಗೆ ಬಿಗ್ ಶಾಕ್ ಎದುರಾಗಿದೆ. ಕೆಸಿ ವೇಣುಗೋಪಾಲ್ ಸಿಎಂ ಮಾಡಲು ಜಮೀರ್ ಓಡಾಟ ನಡೆಸಿದ್ರು. ಆದ್ರೆ ಸತತ 2 ವಾರಗಳಿಂದ ಕೇರಳಂನಲ್ಲಿದ್ದಾರೆ ಜಮೀರ್. ಕೆಸಿ ವೇಣುಗೋಪಾಲ್ ಪರ ತಂತ್ರಗಾರಿಕೆಯನ್ನ ಮಾಡಿದ್ರು ಸಚಿವ ಜಮೀರ್ ಅಹಮದ್. ಆದ್ರೆ ಫಲಿಸದ ಜಮೀರ್ ತಂತ್ರ ಸತೀಶನ್ಗೆ ಒಲಿದಿದೆ ಸಿಎಂ ಪಟ್ಟ. ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ವೇಣುಗೋಪಾಲ್ ಬದಲಿಗೆ ಸತೀಶನ್ ಅವರಿಗೆ ಈಗ ಸಿಎಂ ಪಟ್ಟ ಹೋಗಿದೆ. ಕೇರಳಂನಲ್ಲಿ ಜಮೀರ್ ಅಹಮದ್ ಖಾನ್ಗೆ ಬಿಗ್ ಶಾಕ್ ಎದುರಾಗಿದೆ. ಕೆಸಿ ವೇಣುಗೋಪಾಲ್ ಅವರನ್ನ ಸಿಎಂ ಮಾಡಲು ಜಮೀರ್ ಅಹಮದ್ ಅವರು ಓಡಾಟ ನಡೆಸಿದ್ರು, ಕಾರ್ಯಪ್ರವೃತ್ತರಾಗಿದ್ರು. ಆದ್ರೆ ಸತತ 2 ವಾರಗಳಿಂದ ಕೂಡ ಕೇರಳಂನಲ್ಲೇ ಇರುವಂತದ್ದು ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಕೆಸಿ ವೇಣುಗೋಪಾಲ್ ಪರ ತಂತ್ರಗಾರಿಕೆಯನ್ನ ಮಾಡಿದ್ರು ಜಮೀರ್ ಅಹಮದ್ ಖಾನ್. ಆದ್ರೆ ಫಲಿಸದ ಜಮೀರ್ ತಂತ್ರ ಇದೀಗ ಕೊನೆಗೂ ಸತೀಶನ್ಗೆ ಸಿಎಂ ಪಟ್ಟ ಒಲಿದಿದೆ. ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ವೇಣುಗೋಪಾಲ್ ಬದಲು ಸತೀಶನ್ಗೆ ಮಣೆ ಹಾಕಿದೆ ಹೈಕಮಾಂಡ್. ಕಾಂಗ್ರೆಸ್ ಹೈಕಮಾಂಡ್ ಈಗ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ವೇಣುಗೋಪಾಲ್ ಬದಲಿಗೆ ಸತೀಶನ್ಗೆ ಮಣೆ ಹಾಕಿರುವಂತದ್ದು. Legislature party had met in Thiruvananthapuram on May 7th, 2026 and had unanimously resolved to authorize the Congress President to appoint the new leader of the CLP in the state of Kerala. Accordingly, the Congress President has held extensive discussions with the chairperson of the Congress Parliamentary Party, leader of the opposition in the Lok Sabha, the AICC observers who had met with the newly elected MLAs on May 7th, 2026, and many other leaders from the state, including MPs, former PCC presidents, have also been consulted. Based on all this discussion, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ದೂರವಾಣಿ ಸಂಪರ್ಕದಲ್ಲಿ.
ಪವನ್, ಈಗಾಗಲೇ ಸತೀಶನ್ ಅವರ ಆಯ್ಕೆ ಆಗಿದೆ. ಮತ್ತೊಂದು ಕಡೆ ಬಿಗ್ ಶಾಕ್ ಎದುರಾಗಿರುವಂತದ್ದು ಜಮೀರ್ ಅಹಮದ್ ಖಾನ್ ಅವರಿಗೆ. ಏನೆಲ್ಲ ಹೆಚ್ಚಿನ ಮಾಹಿತಿ ಇದೆ? ಗಂಗಾ ವಿ.ಡಿ. ಸತೀಶನ್ ಅವರು ಕಳೆದ 11 ದಿನಗಳಿಂದ 11 ದಿನಗಳ ಕಾಂಗ್ರೆಸ್ ಹೈಕಮಾಂಡ್ನ ಒಂದು ಅಚಾತುರ್ಯ ಅಥವಾ ನೇರವಂತಿಕೆ ನಿರ್ಧಾರ ತಗೊಳ್ಳದೇ ಇರೋ ಕಾರಣ 11 ದಿನಗಳ ಕಾಲ ಕೇರಳಂನ ನೂತನ ಸಿಎಂ ಆಯ್ಕೆ ವಿಚಾರವಾಗಿ ಗೊಂದಲ ಇತ್ತು. ಇವತ್ತು ಅದು ಸದ್ಯದ ಮಟ್ಟಿಗೆ ಬಗೆಹರಿದಿದೆ. ವಿ.ಡಿ. ಸತೀಶನ್ ಅವರು ನೂತನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಘೋಷಣೆ ಮಾಡಿದೆ. ಆದ್ರೆ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ, ನಾಡ್ದು ಮಾಡ್ತಾರ, ಅದು ಇನ್ನೂ ಅನೌನ್ಸ್ ಆಗಿಲ್ಲ. ಇಲ್ಲಿನ ರಾಜ್ಯ ಸರ್ಕಾರ ಅಥವಾ ಹಕ್ಕುಮಂಡನೆ ಆದ್ಮೇಲೆ ರಾಜ್ಯಪಾಲರ ಆಹ್ವಾನದ ಮೇರೆಗೆ ನೂತನ ಸರ್ಕಾರ ರಚನೆ ಆಗತ್ತೆ. ಆದ್ರೆ ಜಮೀರ್ ಅಹಮದ್ ಅವ್ರಿಗೆ ಯಾಕೆ ಹಿನ್ನಡೆ ಆಯ್ತು? ಕೆ.ಸಿ. ವೇಣುಗೋಪಾಲ್ ಪರ ಜಮೀರ್ ಅಹಮದ್ ನಿಂತಿದ್ ಯಾಕೆ ಅನ್ನೋದಾದ್ರೆ ಇಲ್ಲೊಂದು ಸೂಕ್ಷ್ಮ ವಿಚಾರ ಇದೆ ಗಂಗಾ. ಕರ್ನಾಟಕ ಕಾಂಗ್ರೆಸ್ಗೂ ಮತ್ತೆ ವೇಣುಗೋಪಾಲ್ಗೂ ಒಂದು ನಂಟಿದೆ. 2016ರಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಕರ್ನಾಟಕದ ಉಸ್ತುವಾರಿ ಆಗ್ತಾರೆ. ಆಗಿನಿಂದ ಸಿಎಂ ಸಿದ್ದರಾಮಯ್ಯ ಜೊತೆ, ಅವತ್ತಿಗೆ ಸಿಎಂ ಆಗಿದ್ದಂತ ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ಸಖ್ಯ ಬಹಳ ಆತ್ಮೀಯವಾಗಿ ಇರ್ತಾರೆ ಅವರು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಬಣ ಕೆ.ಸಿ. ವೇಣುಗೋಪಾಲ್ ಜೊತೆ ಬಹಳ ಸಂಬಂಧ ಸ್ನೇಹಪೂರ್ವಕವಾಗಿ ಇದ್ದಾರೆ. ಮತ್ತೆ ಇಂದು ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಇದೆ. ಈಗ ರಾಹುಲ್ ಗಾಂಧಿಗೆ ಡಿ.ಕೆ. ಶಿವಕುಮಾರ್ ತಂದೆ ಆದ ರೂಪದಲ್ಲಿ ತನ್ನ ಸಂದೇಶ ಕೊಟ್ರೆ, ಇವರು ಸಿದ್ದರಾಮಯ್ಯ ಬಣ ಜಮೀರ್ ಅವರು ಕೆ.ಸಿ. ವೇಣುಗೋಪಾಲ್ ಮುಖಾಂತರ ಇವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಆಗ್ತಿದ್ರು. ಹಾಗಾಗಿ ಏನಾದ್ರೂ ಮಾಡಿ ಕೇರಳದಲ್ಲಿ ವೇಣುಗೋಪಾಲ್ ಅವ್ರನ್ನ ಸಿಎಂ ಮಾಡ್ಕೋಬೇಕು ಅನ್ನೋದು ಸಿದ್ದರಾಮಯ್ಯ ಬಣದ ಆಕಾಂಕ್ಷೆಯಾಗಿತ್ತು. ಹಾಗಾಗಿ ಕಳೆದ ಅಂದ್ರೆ ಕೇರಳ ಇನ್ಚಾರ್ಜ್ ಸಹ ಇವರೇ ವಹಿಸ್ಕೊಂಡಿದ್ರು, ಯಾರು ಜಮೀರ್ ಅಹಮದ್ ಅವರು. ಹೀಗಾಗಿ ಶತಾಯಗತಾಯ ವಿ.ಡಿ. ಸತೀಶನ್ ಆಗ್ಲಿ, ರಮೇಶ್ ಚೆನ್ನಿತ್ತಲ ಆಗ್ಲಿ, ಇವ್ರನ್ನೆಲ್ಲಾರನು ಹೊರಗಿಟ್ಟು ಕೆ.ಸಿ. ವೇಣುಗೋಪಾಲ್ನ ಸಿಎಂ ಮಾಡ್ಬೇಕು ಅನ್ನೋದು ಸಿದ್ದರಾಮಯ್ಯ ಬಣದ ಕೆಲಸ ಆಗಿತ್ತು. ಇದಕ್ಕೆ ಸಾಕಷ್ಟು ತನು ಮನ ಧನವನ್ನ ಅರ್ಪಿಸಿ ಜಮೀರ್ ಅಹಮದ್ ಅವರು ಪ್ರಯತ್ನ ಬಿದ್ರು. ಆದ್ರೆ ಇದಕ್ಕೆಲ್ಲದಕ್ಕೂ ಜನಪ್ರಿಯತೆ ಮತ್ತೆ ಅಲ್ಲಿನ ಪಕ್ಷ ಕಟ್ಟಿದ್ದು, ತಳಮಟ್ಟದಲ್ಲಿ ಪಕ್ಷ ಕಟ್ಟಿದ್ದು, ಕಳೆದ 10 ವರ್ಷಗಳಿಂದ ನಾಯಕತ್ವ ಗುಣವುಳ್ಳ ಇಟ್ಕೊಂಡಿದ್ದಂತ ವಿ.ಡಿ. ಸತೀಶನ್ ಅವರು ಕೇರಳಂನ ನೂತನ ಸಿಎಂ ಆಗಿ ಆಯ್ಕೆ ಆಗಿದ್ದಾರೆ. ಗಂಗಾ, ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ.